ಎಸ್ಐಟಿ ವರದಿಯನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹೋರಾಟಗಾರ ಗಿರೀಶ್ ಮಠಣ್ಣ ಅವರು ಹೇಳಿದ್ದಾರೆ. 1 ವರ್ಷದಿಂದ ನಡೆಸಿರೋ ತನಿಖಾ ಸಾರಾಂಶವನ್ನ ನ್ಯಾಯಾಲಯಕ್ಕೆ ಎಸ್ಐಟಿ ಸಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಶವವುತ್ತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಗಿರೀಶ್ ಮಠಣ್ಣ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ವರದಿ ಸಲ್ಲಿಕೆ ಆಗಿದೆ, ಇದ್ರ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ? ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಬಹಳ ದಿನಗಳಿಂದ ನಮ್ಮದು ಬೇಡಿಕೆ ಇತ್ತು. ಇಷ್ಟು ತಿಂಗಳುಗಳಿಂದ ಏನು ಮಾನ್ಯ ಎಸ್ ಐ ಟಿ ಆಲ್ಮೋಸ್ಟ್ ನನಗನ್ಸಿದ ಮಟ್ಟಿಗೆ 1 ಇಯರಿಂದ ಏನು ತನಿಖೆ ಆಗಿದೆ ಅದು ನ್ಯಾಯಾಲಯಕ್ಕೂ ಸಲ್ಲಿಸಬೇಕು. ಅಷ್ಟೇ ಅಲ್ಲ, ಇದನ್ನು ಸ್ವತಃ ಸರ್ಕಾರದ ಹಿರಿಯ ಅಧಿಕಾರಿಗಳಾಗಲಿ ಅಥವಾ ಸಚಿವರಾಗಲಿ, ಸಂಬಂಧಪಟ್ಟಂಥ ಸಚಿವರು, ಈಗ ಮಾನ್ಯ ಖರ್ಗೆ ಅವರಿದ್ದಾರೆ, ಅವರು ಅದನ್ನು ಓದಿ ಹೇಳಬೇಕು. ಯಾಕಂತ ಹೇಳಿದ್ರೆ ಮುಚ್ಚಿಟ್ಕೊಂಡು ರಾಮ ಮಂದಿರದ್ದು ಎವ್ರಿ 1 ಅವರ್ ಮೀಡಿಯಾ ಬುಲೆಟಿನ್ ಕೊಡ್ತಾ ಇದ್ದಾರೆ. ಮಾಧ್ಯಮದ ಮಿತ್ರರಿಗೆ ತಮ್ಮ ಗಮನಕ್ಕೆ ತರಬೇಕು ಏನಾಗಿದೆ ಅಂಥೇಳಿ. ಸೊ ಆ ಕುತೂಹಲ ನಮಗೂ ಕೂಡ ಇತ್ತು. ಮಾಧ್ಯಮದಿಂದ ನನಗೆ ಗೊತ್ತಾಯಿತು ಇವತ್ತು ಅವರು ಮಾನ್ಯ ಬೆಳ್ತಂಗಡಿ JMFC ಕೊಟ್ಟಿದ್ದಾರೆ ಅಂಥೇಳಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಾವು ಕೂಡ ಅದು ನೋಡ್ತೀವಿ, ಸರ್ಟಿಫೈಡ್ ಕಾಪಿ ತೊಗೊಂಡು ನೋಡ್ತೀವಿ. ಸೊ ಐ ವೆಲ್ಕಮ್ ಈ ವರದಿ ಕೊಟ್ಟಿದ್ದು. ಮಾಧ್ಯಮಗಳಿಗೆ ಮಾಹಿತಿ ಕೊಡಬೇಕು ಅಂತ ಇದೆ, ಯಾವ ಆಧಾರಿತವಾಗಿ ಮಾಹಿತಿಗಳನ್ನು ಕೊಡಬೇಕು ಸರ್? ನೋಡಿ, SIT ತನಿಖೆ ರಚನೆ ಆಗಿದ್ದೇನೆ ಅಲ್ಲಿ ನಡೆದಂತಹ ಅಸಹಜ ಸಾವುಗಳು, ಸಂಶಯಾಸ್ಪದ ಸಾವುಗಳು, ಆನಂತರ ನಾಪತ್ತೆ ಪ್ರಕರಣಗಳು, ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ನಾಪತ್ತೆ ಪ್ರಕರಣಗಳು, ಕಳೆದ 20 ವರ್ಷದಿಂದ ಏನೇನು ಆ ಥರ ಘಟನೆ ನಡೆದಿದೆ ಅದನ್ನು ತನಿಖೆ ಮಾಡಿ ಅಂತೇಳಿ ಅದರ ಆಧಾರದ ಮೇಲೆ SIT ರಚನೆ ಆಗಿದ್ದು. ದೇವಸ್ಥಾನದ ವಿರುದ್ಧ ಷಡ್ಯಂತ್ರದ ಪ್ರಕರಣ ಅಂತ ಏನು ಹೇಳ್ತಾರಲ್ಲ, ಅದು ಸುಳ್ಳು. ದಯವಿಟ್ಟು ಇವತ್ತಿನ ಅಥವಾ ಕೊಟ್ಟಂಥ ವರದಿ 6 ತಿಂಗಳ ಹಿಂದೆನೂ ಕೂಡ ಒಂದು ವರದಿ ಕೊಟ್ಟರು, ಅದರಲ್ಲಿನೂ ಕೂಡ ನೀವು ಟೈಟಲ್ ನೋಡಿ. ಅದರಲ್ಲಿ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಪ್ರಕರಣ ಅಲ್ಲ, ಧರ್ಮಸ್ಥಳ ಪ್ರಕರಣಗಳು, ದಟ್ ಈಸ್ 39/2025. ಸೊ ಅದರಲ್ಲಿ ಏನಾಗಿದೆ, ಎಷ್ಟೆಷ್ಟು ಪ್ರಕರಣಗಳು ಹೊರಗಡೆ ಬಂದಿದೆ, FSL ವರದಿ ಏನು ಹೇಳುತ್ತೆ, DNA ವರದಿ ಏನು ಹೇಳುತ್ತೆ, ಸೊ ಅದೆಲ್ಲವೂ ಕೂಡ ಅದು ಬಹಿರಂಗ ಆಗಬೇಕು ಅನ್ನೋದು ನಮ್ಮ ಇಚ್ಛೆ. ಈ ಪ್ರಕರಣದಲ್ಲಿ ರಾಜಕೀಯ ಸ್ವರೂಪವು ಕೂಡ ಸಾಕಷ್ಟು ಮಿಶ್ರಿತ ಆಯಿತು. ಅದೇ ಷಡ್ಯಂತ್ರಗಳು ನಡೆದಿದೆ ಅನ್ನುವಂಥ ಆರೋಪಗಳು ಬಂತು. ಸದನದಲ್ಲೂ ಕೂಡ ಇಂಥದ್ದೊಂದು ಮಾತು ಕೇಳಿ ಬಂತು. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ತಮ್ಮದು ಒಳ್ಳೆ ಪ್ರಶ್ನೆ. ಷಡ್ಯಂತ್ರ ಅಂದರೆ ಇಲ್ಲಿ ಆಗಿರೋದು ಆ ಬುರುಡೆ ಏನಿದೆಯಲ್ಲ ಅದನ್ನು ನ್ಯಾಯಾಲಯಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ ಕೊಟ್ಟಿರೋದು. ಬುರುಡೆ ಅಂದರೆ ಇಟ್ ಇಸ್ ಅ ಮಟೀರಿಯಲ್ ಎವಿಡೆನ್ಸ್. ಒಂದು ಮಟೀರಿಯಲ್ ಎವಿಡೆನ್ಸ್ ಕೊಡೋದು ಯಾವ ರೀತಿ ಷಡ್ಯಂತ್ರ ಆಗುತ್ತೆ ನನಗೂ ಕೂಡ ಗೊತ್ತಿಲ್ಲ. ಈ ದೇಶದ ಯಾವ ಕಾನೂನಲ್ಲಿದೆ ಆ ಥರ ಷಡ್ಯಂತ್ರ ಅಂತ ಅಪಪ್ರಚಾರ ಮಾಡೋರು ಹೇಳ್ಬೇಕದನ್ನ. ಈಗ ತಾನೇ ನಾನು ತಿಳಿದುಪಟ್ಟೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರಂತೆ, ಏನೋ ಅರ್ಬನ್ ನಕ್ಸಲೈಟ್ ಅಂತ ಹೇಳ್ತಾ ಇದ್ದಾರಂತೆ, ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಂತೆ. ಅಲ್ಲರಿ, ಒಂದು ಮೂಳೆಯನ್ನ, ಒಂದು ಬುರುಡೆ ಅಂದ್ರೆ ಏನೋ ಅದು ಜೀವಂತ ವ್ಯಕ್ತಿ ಇದೆ. ಅದು ಇಟ್ ಇಸ್ ನಾಟ್. ಒಂದು ವೇಳೆ ಅದೇನಾದ್ರೂ ಫೈಬರ್ದಾಗಿದ್ರೆ, ಒಂದು ವೇಳೆ ಅದು ಬೇರೆ ಜಾಗದಿಂದನ ಅಥವಾ ಸ್ಮಶಾನದಿಂದ ಏನಾದ್ರೂ ತಗೊಂಡು ಬಂದು ಅಲ್ಲೇ ಇಟ್ಟಿದ್ರೆ ಡೆಫಿನೆಟ್ಲಿ ಅದು ಷಡ್ಯಂತ್ರನೇ. ಕೊನೆಯದಾಗಿ ನಿಮ್ಮ ನಿರೀಕ್ಷೆಗಳು ಏನು ಸರ್? ಈಗ ನಮ್ಮ ನಿರೀಕ್ಷೆ ಇದು ಒಂದನೇದ್ದು, ಸಂಪೂರ್ಣ ವರದಿ ಪಾರದರ್ಶಕವಾಗಿ ಮಾಧ್ಯಮಗಳ ಗಮನಕ್ಕೆ ಮತ್ತು ತಮ್ಮಂಥ ಮಾಧ್ಯಮಗಳ ಮುಖಾಂತರ ಜನಸಾಮಾನ್ಯರ ಗಮನಕ್ಕೆ ಬರಬೇಕು, ಒಂದನೇದ್ದು. ಎರಡನೇದ್ದು, ಅಲ್ಲಿ ಏನೇನು ಒಂದು ವೇಳೆ ಏನು ಕೊಲೆಗಳ ನಡೆದಿದೆ, ಅತ್ಯಾಚಾರಗಳು ನಡೆದಿದೆ ಅಂತ ಆಗಿದ್ರೆ ಕೊಂದವರು ಯಾರು ಅದನ್ನು ಕಂಡು ಹಿಡಬೇಕು. ಅವರಿಗೆ ಶೀಘ್ರದಲ್ಲಿಯೇ ಅವರ ತನಿಖೆಯಾಗಿ ಅವರಿಗೆ ಶಿಕ್ಷೆ ಕೊಡಬೇಕು. ಇಷ್ಟೇ ನಮ್ಮ ಬೇಡಿಕೆ. ಇದಿಷ್ಟು ಗಿರೀಶ್ ಮಠಣ್ಣ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.